ಇದ್ದೊಬ್ಬ ಮಗಳನ್ನ ಕಳ್ಕೊಂಡ ಹೆತ್ತವರ ಗೋಳಾಟ ನೋಡೋದಕ್ಕಾಗ್ತಿಲ್ಲ. ಮಗಳ ವಿಡಿಯೋ ನೋಡಿ ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಸಾಂತ್ವನ ಹೇಳೋಕೆ ಬಂದ ಸಚಿವರು ಮುಂದೆಯೂ ಕಾಡಿ ಬೇಡಿದ್ದಾರೆ. ಇದೊಂದು ವಿಡಿಯೋ ಸಾಕು ಮಗಳನ್ನ ಅದೆಷ್ಟು ಪ್ರೀತಿ ಮಾಡ್ತಿದ್ರು ಅಂತ ಹೇಳೋದಕ್ಕೆ. ಅಪ್ಪನ ಎದೆ ಮೇಲೆ ಮಲಗಿದ್ದ ಮಗಳು ಜಗತ್ತನ್ನೇ ಮರೆಯುತ್ತಿದ್ಲು. ಪ್ರಪಂಚದ ಎಲ್ಲ ಸುಖವೂ ಮಗಳ ಉಸಿರಾಟದಲ್ಲೇ ಇದೆ ಅಂತ ಜನ್ಮ ಕೊಟ್ಟವ ಖುಷಿ ಪಡ್ತಿದ್ದ. ಮಗಳು ಅಪ್ಪನ ಎದೆ ಮೇಲೆ ಮಲಗಿ ಸುಖ ನಿದ್ರೆ ಮಾಡ್ತಿದ್ರೆ ಅಪ್ಪ ಅನಿಸಿಕೊಂಡವನಿಗೆ ಇದಕ್ಕಿಂತ ಸಂಪತ್ತು ಮತ್ತೊಂದಿರ್ಲಿಲ್ಲ. ತನ್ನ ಎದೆ ಬಡಿತದ ಸದ್ದಲ್ಲೇ ಮಗಳಿಗೆ ಜೋಲಿ ಹಾಡ್ತಿದ್ದ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೊರವನಹಳ್ಳಿಯ ಅಶೋಕ ದಂಪತಿಗೆ ಮಗಳು ಅಂದ್ರೆ ಪಂಚ ಪ್ರಾಣ. ಒಬ್ಳೇ ಮಗಳಾಗಿದ್ರಿಂದ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ರು. ತಮ್ಮ ಸರ್ವಸ್ವವನ್ನೇ ಧಾರೆ ಎರೆದು ಮಗಳನ್ನ ಸಾಕ್ತಿದ್ದರು. ಅಪ್ಪನಿಗಂತೂ ಮಗಳೇ ಪ್ರಪಂಚ ಆಗಿದ್ಲು. ಯಾವುದೇ ಟೆನ್ಷನ್ ಇರಲಿ, ಅದೆಂಥದ್ದೇ ಕಷ್ಟಗಳಿರಲಿ, ಮಗಳ ಬಾಯಲ್ಲಿ ಬರ್ತಿದ್ದ ಅಪ್ಪ ಅನ್ನೋ ಸದ್ದು ಎಲ್ಲವನ್ನ ಮರೆಮಾಚ್ತಿತ್ತು. ಮಗಳು ಅಪ್ಪನ ಎದೆ ಮೇಲೆ ಮಲಗಿದ್ರೆ ತಂದೆ ಅನಿಸಿಕೊಂಡವ ಪ್ರಪಂಚವನ್ನೇ ಮರಿತಿದ್ದ. ಆದ್ರೀಗ ಅಪ್ಪನ ಪಾಲಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಜೀವಕ್ಕೆ ಜೀವ ಆಗಿದ್ದ ಮಗಳು ದುರಂತ ಅಂತ್ಯ ಕಾಣ್ತಿದ್ದಂತೆ ಹೆತ್ತವರ ಗೋಳು ನೋಡತೀರದಂತಾಗಿದೆ. ಅಂಗೈಯಲ್ಲಿ ಇಟ್ಕೊಂಡು ಆಡಿಸಿದ್ದ ಮಗಳು ಮಣ್ಣಲ್ಲಿ ಮಣ್ಣಾದ್ರೂ ಹೆತ್ತವರ ಕಣ್ಣೀರು ನಿಂತಿಲ್ಲ. ಊಟ ನಿದ್ದೆ ಇಲ್ಲದೆ ಮಗಳನ್ನೇ ಕನವರಿಸ್ತಿದ್ದಾರೆ. ಪೊಲೀಸರ ವಸೂಲಿಯ ದಾಹಕ್ಕೆ 3 ವರ್ಷದ ಮಗಳು ದುರಂತ ಅಂತ್ಯ ಕಂಡಿದ್ದಾಳೆ. ನಾಯಿ ಕಚ್ಚಿದೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೊರಟವರಿಗೆ ಮಗಳ ಮೃತದೇಹ ತರುವಂತಾಗಿತ್ತು. ಹೆದ್ದಾರಿ ದುರಂತ ಸಂಭವಿಸಿ 1 ದಿನ ಆಗ್ತಿದ್ದಂತೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಸಚಿವರ ಮುಂದೆಯೂ ಗೋಳಾಡಿದ ರಿತಿಕ್ಷಾ ತಂದೆ, ನಿಮ್ಮ ಹಣ ನಮಗೆ ಬೇಡ, ನಮ್ಮ ಮಗಳು ನಮಗೆ ಬೇಕು ಅಂತ ಕಣ್ಣೀರಿಟ್ರು. ಈ ವೇಳೆ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಐಜಿ ಮತ್ತು ಎಸ್ಪಿ ಜೊತೆ ಮಾತನಾಡಿದ್ದೇವೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದರ ಜೊತೆಗೆ ಸಿಎಂ ಪರಿಹಾರ ನಿಧಿಯಿಂದಲೂ ಪರಿಹಾರ ನೀಡುತ್ತೇವೆ ಅಂದ್ರು. ವಿಸಿಟ್ ಮಾಡಿದ್ದೀನಿ, ಐಜಿ ಹತ್ರ ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ. ಈಗೇನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ, ಅದರಲ್ಲಿ ಏನು ತಪ್ಪಿತಸ್ಥರಿದ್ದಾರೆ ಅವ್ರ ಮುಂದಿನ ಏನು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿ ನಿಧಿಗೆ ಪರಿಹಾರಕ್ಕೂ ಸಹ ನೆನ್ನೆ ಬರೀಲಿಕ್ಕೆ ಹೇಳಿದೆ, ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ. ನಾನು CM ಆಫೀಸಲ್ಲೂ ಮಾತಾಡಿದ್ದೀನಿ. ಇವತ್ತು ನಾಳೆ ಮಾತನಾಡಿ ಅದನ್ನು ಸಹ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ರಿತಿಕ್ಷಾ ಸಾವಿಗೆ ಮೂಲ ಕಾರಣವೇ ಬೀದಿ ನಾಯಿ. ಬೀದಿ ನಾಯಿ ಕಚ್ಚಿದೆ ಅನ್ನೋ ಕಾರಣಕ್ಕೇನೆ ಆಸ್ಪತ್ರೆಗೆ ಕರೆದೊಯ್ತಿದ್ದರು. ಈ ವೇಳೆಯೇ ಪೊಲೀಸರು ಅಡ್ಡ ಹಾಕಿದ್ದಕ್ಕೆ ಅಪಘಾತವಾಗಿತ್ತು. ನಿನ್ನೆ ಬೆಳಿಗ್ಗೆ ಚನ್ನಸಂದ್ರದಲ್ಲಿ ವ್ಯಕ್ತಿಯೊಬ್ಬರಿಗೆ ಕಡಿದಿದ್ದ ನಾಯಿ ನಂತರ ಗೊರವನಹಳ್ಳಿಯಲ್ಲಿ ರಿತಿಕ್ಷಾ ಮೇಲೆ ದಾಳಿ ಮಾಡಿತ್ತು. ಹೀಗಾಗಿ 2 ಗ್ರಾಮಸ್ಥರು ಸೇರ್ಕೊಂಡು ನಾಯಿಯನ್ನ ಹೊಡೆದು ಕೊಂದಿದ್ದಾರೆ. ಯಾರು ಏನು ಹೇಳಲಿ, ಸರ್ಕಾರ ಎಷ್ಟೇ ಪರಿಹಾರ ನೀಡಲಿ, ಆದ್ರೆ ಹೆತ್ತವರ ನೋವು ಭರಿಸೋದಕ್ಕಾಗಲ್ಲ. ಕಳುಕೊಂಡ ಮಗಳನ್ನ ಮರಳಿ ಕೊಡೋದಕ್ಕಾಗಲ್ಲ. ಜೀವ ಇರೋವರೆಗೂ ಈ ನೋವು ಕಾಡದೇ ಇರಲ್ಲ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.